ಆಪ್ ರಾಜ್ಯಾಧ್ಯಕ್ಷರಾಗಿರುವಂತಹ ಮುಖ್ಯಮಂತ್ರಿ ಚಂದ್ರು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ. ರಾಜಕೀಯ ಪಿತೂರಿಗಳು ನಡೀತಾ ಇದೆ ಅನ್ನುವಂತ ಮಾತುಗಳನ್ನ ಆರಂಭದಲ್ಲೂ ಅಂದ್ರೆ ಈಗಾಗಲೇ 1 ವರ್ಷದಿಂದಲೂ ಕೂಡ ಅದೇ ಮಾತನ್ನ ಆಪ್ ಹೇಳ್ತಾ ಬರ್ತಾ ಇದೆ. ಆಪ್ನ ಮುಂದಿನ ಹೆಜ್ಜೆ ಏನಾಗಿರುತ್ತೆ? ಈಗ ಸಿಎಂ ಅರೆಸ್ಟ್ ಆದ್ರು ಮುಂದೇನು? ಇಲ್ಲ ಕಾನೂನಲ್ಲಿ ಏನ್ ಮಾಡ್ಬೇಕಾಗಿದೆ ಆ ಹೋರಾಟವನ್ನ ಮುಂದುವರಿಸ್ಕೊಂಡೇ ಹೋಗ್ತೀವಿ. ಅದು ಎಲ್ಲಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಮತ್ತು ಇನ್ನು ಇದಾವೆಲ್ಲ ಬೇಕಾದಷ್ಟು. ಆದ್ರೆ ಇವರು ಸಂದರ್ಭ ನೋಡಿ ಬಹಳ ಸುಮಾರು 2 ವರ್ಷದಿಂದಲೂ ಕೂಡ ಆಮ್ ಆದ್ಮಿ ಪಾರ್ಟಿಯ ಶಕ್ತಿಯನ್ನ ಜನಪ್ರಿಯತೆಯನ್ನ ಅದನ್ನ ಕುಗ್ಗಿಸಬೇಕು, ಹತ್ತಿಕ್ಕಬೇಕು. ಮುಂದೆ ಒಂದು ದಿವಸ ರಾಷ್ಟ್ರದಲ್ಲಿ ಸೆಡ್ ಹೊಡೆದು ನಿಲ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಆಮ್ ಆದ್ಮಿ ಪಾರ್ಟಿ ಅನ್ನುವ ಮನಸ್ಸಿಗೆ ಬಂದು ಒಳಾಂಗಣದಲ್ಲಿ ಎಲ್ಲ ಲೆಕ್ಕಾಚಾರ ಹಾಕೊಂಡೇ ಮಾಡ್ಕೊಂಡು ಬಂದು 3 ಜನದ್ದು ಏನು ಕೂಡ ದಾಖಲೆಗಳು ಸಿಗದೆ ಇದ್ರು, ಸಿಸೋಡಿಯಾ ಇರ್ಬೋದು, ಸತ್ಯೇಂದ್ರ ಜೈನ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅದ್ಯಾವುದು ಸಿಗದೆ ಇದ್ರು ಕೂಡ ಅವ್ರನ್ನ ಜೈಲಿಂದ ಬಿಡುಗಡೆ ಮಾಡದೇ ಇರೋ ತರ ಒತ್ತಡ ತರ್ತಕ್ಕಂಥದ್ದಿದೆಯಲ್ಲ, ಸ್ವಾತಂತ್ರ್ಯ ಸಂಸ್ಥೆಗಳನ್ನ ಕೈಲಿಟ್ಕೊಂಡು ಇದು ಪ್ರಧಾನಮಂತ್ರಿಗಳು ತಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಳಕ್ಕೆ ಶಾರ್ ಅವರ ಮುಖೇನ ಮತ್ತು ಅವರಿಬ್ಬರು ಸೇರಿ ಮಾಡ್ತಿರೋ ಪಿತೂರಿ ಇಡೀ ರಾಷ್ಟ್ರದಲ್ಲಿ. ಇದು ಕೇವಲ ಕೇಜ್ರಿವಾಲ್ ಒಂದೇ ಅಲ್ಲ. ದುಃಖ ಏನಾಗ್ತಿದೆ ಅಂದ್ರೆ ಇವತ್ತು ಇಡಿಯನ್ನ ಮತ್ತು ಸಿಬಿಐನ ಮತ್ತು ಇನ್ನೊಂದನ್ನ ಉಪಯೋಗಿಸ್ಕೊಂಡು ಹೆದರಿಕೆ ಬೆದರಿಕೆ ಅಂತಕ್ಕಂಥದ್ದನ್ನ ತೋರಿಸಿ ಅಥವಾ ನಮ್ಮ ಪಕ್ಷಕ್ಕೆ ಸೇರ್ಕೊಂಡ್ಬಿಡಿ, ಇಲ್ದೆ ಹೋದ್ರೆ ನಾವ್ ಹೇಳ್ದಂಗೆ ಕೇಳಿ, ಇಲ್ದೆ ಹೋದ್ರೆ ನಿಮ್ಗೆ ಇಡಿ ಇದ್ದೇ ಇದೆ, ಬಿಸಿಗೆ ಹಾಕ್ತಿವಿ, ಜೈಲ್ಗೆ ಹಾಕ್ತಿವಿ ಅಂತಕ್ಕಂಥದ್ದನ್ನ ಬಿಜೆಪಿ ಏತರ ಪಕ್ಷಗಳ ಎಲ್ಲ ಕಾಂಗ್ರೆಸ್ನ ನಾಯಕರ ಆದಿಯಾಗಿ ಎಲ್ಲ ನಾಯಕರನ್ನು ಹಿಡಿತಾ ಇರೋದು ಇವಾಗ ಗೊತ್ತಾಗ್ತಾ ಇದೆ ತಮ್ಗೆ. ಆಮೇಲೆ ಗವರ್ನರ್ಗಳ ಮೇಲೆ ಹಿಡಿತಾ ತರ್ತಕ್ಕಂಥದ್ದು, ಸ್ವಾಯತ್ತ ಸಂಸ್ಥೆಗಳನ್ನ ಹತ್ತಿಕ್ಕೋದು, ಆದೇಶ ತಂದು ಆಯುಕ್ತರ ನೇಮಕದಲ್ಲಿ ಬದಲಾವಣೆ ಮಾಡಿದ್ದು, ಆಮೇಲೆ ನಮ್ಮ ಕೇಜ್ರಿವಾಲ್ ರವರ ಗವರ್ನರ್ ಪವರ್ಸ್ ನ ಸಂಪೂರ್ಣ ಅವ್ರಿಗೆ ಕೊಟ್ಟು ನಮ್ಮ ಅದು ಕೆಲಸಕ್ಕೆ ಬಾರದೆ ಇರೋ ತರದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಗೋ ತರ ಮಾಡ್ತಕ್ಕಂಥದ್ದು. ಈಗ ಇದು ಕೋಡ್ ಆಫ್ ಕಂಡಕ್ಟ್ ಇರುವಂತ ಸಂದರ್ಭ ನೋಡ್ಕೊಂಡು ಕೇಜ್ರಿವಾಲ್ ಏನ್ ಹೇಳಿದ್ರು, ನಾನು ಅರೆಸ್ಟ್ ಆಗಕ್ ಸಿದ್ಧ ಇದ್ದೀನಿ, ಅರೆಸ್ಟ್ ಆಗಕ್ ಸಿದ್ಧ ಇದ್ದೀನಿ, ಆದ್ರೂ ಕೂಡ ವಿಷಯ ಕರೆಕ್ಟ್ ಆಗಿ ತಿಳಿಸಿ, ನೀವು ಕಳ್ಸಿರೋ ನೋಟಿಸು ಕೇವಲ ನಾನು ಕೇಜ್ರಿವಾಲ್ ಆಗಿ ಮಾತಾಡ್ಬೇಕಾ, ಚೀಫ್ ಮಿನಿಸ್ಟರ್ ಆಗಿ ಮಾತಾಡ್ಬೇಕಾ, ಕನ್ವೀನರ್ ಆಗಿ ಮಾತಾಡ್ಬೇಕಾ, ಸಾಮಾನ್ಯ ಪ್ರಜೆಯಾಗಿ ಮಾತಾಡ್ಬೇಕಾ, ಅಪರಾಧಿಯಾಗಿ ಮಾತಾಡ್ಬೇಕಾ, ಸಾಕ್ಷಿಯಾಗಿ ಮಾತಾಡ್ಬೇಕಂತ ಎಲ್ಲ ವಿವರಣೆ ಕೇಳಿದ್ರು ಕೂಡ ಅದನ್ನ ವಿವರಣೆ ಕೊಟ್ಟೆ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ವಿವರಣೆ ಯಾಕೆ ಕೇಳಿದ್ರು? ನಾವು ಏನಕ್ಕೆ ಕರಿತಿದ್ದೀರಾ ನಂದು ಯಾವ್ದು ಇಲ್ಲದೆ ಎಲ್ಲೂ ಇಲ್ದೆ. ಆದ್ರೂ ಕೂಡ ಸಂದರ್ಭ ಸುಪ್ರೀಂ ಕೋರ್ಟ್ ಇದಕ್ಕೆ ಬೇಕಾದಷ್ಟು ಉತ್ತರ ಕೊಟ್ಟಿದ್ದಾರೆ. ಕಗ್ಗೋಲೆ ಮಾಡ್ತಿದ್ದೀರಾ ಮತ್ತು ಪ್ರಜಾಪ್ರಭುತ್ವನ ಹಾಳು ಮಾಡ್ತಿದ್ದೀರಾ ಅಂತ ಅಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಅಂದ್ರೆ ಈಗ ಬಾಂಡ್, ಅದು ಹಫ್ತಾ ವಸೂಲಿ ಮಾಡಿರ್ತಕ್ಕಂಥದ್ದು. ಇವರು ದೇಶದಲ್ಲಿ ಸ್ವಿಸ್ ಬ್ಯಾಂಕ್ ಇಂದ ದುಡ್ಡು ತರ್ತೀನಿ 15 ಲಕ್ಷ, ಪ್ರತಿಯೊಬ್ಬರನ್ನ ಕಳ್ಳ ಮರಿ ತರ್ತೀನಿ ತಂದ್ರ ಕಳ್ಳದಡ್ಡನ್ನ ತಮ್ಮ ಪಕ್ಷದ ಖಜಾನೆಗೆ ಬರೋ ರೀತಿಯಲ್ಲಿ ಬಹಳ ಲೀಗಲ್ ಆಗಿ ಮಾಡ್ಕೊಳ್ತಕ್ಕಂಥ ಬಾಂಡ್ ಸ್ಕೀಮ್ ಮಾಡಿ ಇವತ್ತು ನೋಡಿ ಈಗಾಗಲೇ ಬಂದಿದೆ. ಬಹುತೇಕ ಇಡಿಯನ್ನ ಎದುರಿಸಿ, ಇಡಿಯನ್ನ ಬಿಟ್ಟು ನೀವು ಒಂದು ವೇಳೆ ದುಡ್ಡು ಕೊಡದೇ ಇದ್ರೆ ನಮಗೆ ಬಾಂಡ್ ನಲ್ಲಿ ನೀವು ಒಳಗಡೆ ಹೋಗ್ತೀರಾ ಅಂತ ಎದುರಿಸಿ 333 ಕೋಟಿ ಸರ್ವೆ ಮಾಡಿರ್ತಕ್ಕಂಥದ್ದು ಯಾವ್ದೋ 1-2 ಕಂಪನಿ ಅಂತ ಬಂದಿದೆ. ಅದಲ್ಲದೆ ಬೇಕಾದಷ್ಟು ಇವ್ರು ಯಾರಿಗೆ ಶ್ರೀಮಂತರಿಗೆ ಅನುಕೂಲ ಮಾಡಿಕೊಟ್ರು ಅವರಿಂದ 1000 ಕೋಟಿ ಬಂದಿದೆ. ಇದು ದರೋಡೆ, ಅಗಲ ದರೋಡೆ ಮಾಡಿರ್ತಕ್ಕಂಥ ಇವರು ಕಂಡ್ರಿ. ಇವರು ಆಕ್ಚುಲಿ ಅರೆಸ್ಟ್ ಮಾಡಬೇಕಾಗಿರೋದು ಇಡಿ ಮತ್ತು ಸಿಬಿಐ ಇವರೆಲ್ಲ, ಇವ್ರನ್ನ ಎನ್ಕ್ವೈರಿ ಮಾಡ್ಬೇಕು. ಈಗ ಯಾರು ನೇರವಾಗಿ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಭಾಗಿಯಾಗ್ತಾರೆ, ಅವರ ಇನ್ಫ್ಲೂಯೆನ್ಸ್ ಮೇಲೆ ಎಲ್ಲ ನಡೀತಾ ಇರೋದು. ಆಮೇಲೆ ಸುಪ್ರೀಂ ಕೋರ್ಟ್ ಎಷ್ಟರ ಮಟ್ಟಿಗೆ ಚಿಮಾರಿ, ಹೋದ್ ಕಡೆ ಎಲ್ಲ ಚಿಮಾರಿ ಆಗ್ತದೆ. ಆದ್ರೆ ಒಂದೇ ಒಂದು ಬ್ಯಾಂಕು SBI, ಅದು ನಮ್ಮ ಮೈಸೂರು ಬ್ಯಾಂಕ್ ಅನ್ನು ಮರ್ಜಿ ಮಾಡ್ಕೊಂಡು ತಗೊಂಡು ಅದನ್ನ ದುರುಪಯೋಗ ಪಡಿಸ್ಕೊಂಡು ದರೋಡೆ ಮಾಡಕ್ಕೆ, ಅಧಿಕೃತ ದರೋಡೆ ಮಾಡಕ್ಕೆ ಅವ್ರನ್ನ ಟೂಲ್ ಆಗಿ ಉಪಯೋಗಿಸ್ಕೊಂಡು ಮಾಡ್ತಿರೋದು ನೋಡಿದಾಗ ರಾಷ್ಟ್ರದಲ್ಲಿ ಸಾರ್ವಜನಿಕವಾಗಿ ಗೊತ್ತಾಗ್ತಾ ಇದೆಯಮ್ಮ, ಇದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು ಹೇಳೋದು, ಇಂತಹ ಒಂದು ನೀಚಿಗೆಟ್ಟ ಕೆಲಸವನ್ನ, ಸರ್ವಾಧಿಕಾರದ ಕೆಲಸ, ಹಿಟ್ಲರ್ ಮುಸಲೋನಿ ಈ ತರದ ಅಧಿಕಾರ ಏನಿತ್ತೋ ಒಂದ್ ವೇಳೆ ಹುತಾತ್ಮನಾಗ್ಬೇಕು, ನಾನು ಇರೋವರೆಗೂ ಇನ್ಯಾರು ಬರ್ದು, ಇದಾದ್ಮೇಲೆ ಚುನಾವಣೆದೇ ಇಲ್ಲದೆ ಇರೋ ರೀತಿಯ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಒಂದು ದೇಶ ಒಂದು ಚುನಾವಣೆ ಆಗದೆ ಇರೋ ಕೆಲಸವನ್ನೆಲ್ಲ ಆಮೇಲೆ ಇದನ್ನ ಬರ್ಸೋದಕ್ಕೋಸ್ಕರ CAA ತಂದ್ರು. ಇದೆಲ್ಲವನ್ನು ನೋಡಿದಾಗ ಕೇಜ್ರಿವಾಲ್ ಅವರು ಎದರಲ್ಲ, ಅವ್ರ ಪರವಾಗಿರೋ ನಾವು ಯಾರು ಎದರಲ್ಲ. ಹಾಕ್ಲಿ, ನಮ್ಮನ್ನು ಜೈಲ್ಗೆ ಹಾಕ್ಲಿ, ರಾಷ್ಟ್ರಾದ್ಯಂತ ಅಲ್ಲಾಗಲೇ ಶುರು ಆಗಿದೆ. ನಾವು ಇಲ್ಲಿ ಕೂಡ ನಮ್ಮದೇ ಇತಿಮಿತಿ ಒಳಗಡೆ ನಾವು ಒಂದು ಚಳವಳಿಯನ್ನ ಮಾಡ್ತೀವಿ. ನಮ್ಮ ಜೊತೆಯಲ್ಲಿ ಕೈ ಜೋಡಿಸತಕ್ಕಂಥ ಇಂಡಿಯಾ ಏನಿದೆ ಅವರೆಲ್ಲರನ್ನು ಕೂಡ ಬೇಡ್ಕೊತಾ ಇದ್ದೀವಿ ಇದಕ್ಕೆ ಬೆಂಬಲಿಸಿ ಅಂತ. ಮತ್ತೆ ಈ ಚುನಾವಣೆಯಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿ ಅವರ ವಿರುದ್ಧವಾಗಿ ನಾವು ಪ್ರಚಾರವನ್ನು ಮಾಡಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಅದಕ್ಕೆ ವಿರುದ್ಧವಾಗಿ ಇರ್ತಕ್ಕಂಥ ಇಂಡಿಯಾದ ಅಭ್ಯರ್ಥಿಗಳು ಯಾರು ಗೆಲ್ಸೋಕೆ ಪ್ರಯತ್ನ ಮಾಡ್ತೀವಿ. ಓಕೆ ಚಂದ್ರು ಸರ್, ಧನ್ಯವಾದ ಪವರ್ ಟಿವಿ ಜೊತೆ ಮಾತಾಡಿದ.